ಮನೆಗಳಲ್ಲಿ ಅಥವಾ ಹಲವಾರು ಬೀದಿ ಬದಿಯಲ್ಲಿ ಪ್ಲಾಸ್ಟಿಕ್ ಕಪ್ ಬಳಕೆ ಜಾಸ್ತಿ ಆಗ್ತಾ ಇದೆ. ಈ ಪ್ಲಾಸ್ಟಿಕ್ ಅನ್ನೋದೇನೆ ಕೆಟ್ಟದ್ದು. ಬಟ್ ಆದರೆ ಈ ಪ್ಲಾಸ್ಟಿಕ್ನ ಯಾವ ರೀತಿ ನಾವು ಬಳಕೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇದನ್ನು ಕಾಫಿ, ಟೀ, ಬಿಸಿ ಬಿಸಿ ಹಾಲು, ನೀರು ಈ ಥರ ಕಂಟೆಂಟ್ನ ಕುಡಿಯೋದಕ್ಕೆ ಬಳಕೆ ಮಾಡಿದ್ರೆ ಖಂಡಿತವಾಗೂ ಇದು ದೇಹಕ್ಕೆ ಹಾನಿಕಾರಕ. ಯಾಕೆ ಅಂತ ಅಂದರೆ ಕಾಫಿ, ಟೀ ಆಗಿರ್ಬೋದು, ಹಾಲು ಆಗಿರ್ಬೋದು, ಯಾವುದೇ ಬಿಸಿ ಪಾನೀಯಗಳನ್ನ ಪ್ಲಾಸ್ಟಿಕ್ ಕಪ್ಪಿಗೆ ಹಾಕಿದಾಗ ಪ್ಲಾಸ್ಟಿಕ್ ಒಂದು ಹಂತಕ್ಕೆ ಟೆಂಪ್ರೇಚರ್ಗೆ ಒಳಗಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಪ್ಲಾಸ್ಟಿಕಲ್ಲಿರೋ ಕೆಮಿಕಲ್ ಕಾಂಪೋನೆಂಟ್ ಆ ಆಹಾರಕ್ಕೆ ಬಿಟ್ಕೊಳುತ್ತೆ. ಸೊ ಅಂಥ ಸಮಯದಲ್ಲಿ ಅಂಥ ಪ್ಲಾಸ್ಟಿಕ್ ಅಂಶ ತುಂಬಿರೋ ಅಂಥ ಕಾಫಿ ಅಥವಾ ಟೀ ಅಥವಾ ಯಾವುದೇ ಒಂದು ಪಾನೀಯನ ನಾವು ಬಿಸಿ ಬಿಸಿ ಪಾನೀಯನ ಸೇವಿಸಿದ್ರೆ ಖಂಡಿತವಾಗೂ ಕ್ಯಾನ್ಸರ್ ಕಾರಕ ಅಂಶಗಳು ನಮ್ಮ ದೇಹಕ್ಕೆ ಸೇರ್ಪಡೆ ಆಗುತ್ತೆ. ಇದೇ ರೀತಿ ದಿನ 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 ಒಂದಷ್ಟು ಪ್ರಮಾಣದಲ್ಲಿ ಕ್ಯಾನ್ಸರ್ ಕಾಡುವಂಥ ಅಥವಾ ಕ್ಯಾನ್ಸರ್ ತರುವಂಥ ಟಾಕ್ಸಿನ್ಸ್ ನಮ್ಮ ದೇಹಕ್ಕೆ ಸೇರ್ಪಡೆ ಆಗ್ತಾ ಇದ್ದಾಗೆ ನಮ್ಮ ದೇಹದಲ್ಲೂ ಕೂಡ ಟಾಕ್ಸಿನ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದ್ಸಲ ಟಾಕ್ಸಿನ್ ಪ್ರಮಾಣ ಏರಿದ್ರೆ ಖಂಡಿತವಾಗೂ ಅದು ನಮ್ಮ ದೇಹದ ಮೇಲೆ ರೋಗ ಲಕ್ಷಣಗಳನ್ನ ಬೀರ್ತಾ ಹೋಗ್ತವೆ. ಅದು ಮುಂದಕ್ಕೆ ಒಂದು ದಿನ ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಕ್ಯಾನ್ಸರ್ ಒಂದು ಅಂಗಗೆ ಬರಬೇಕು ಅಂತ ಯಾವುದೇ ಇದು ಇಲ್ಲ. ಬಟ್ ಯಾವ ಅಂಗಗಳ ಮೇಲಾದ್ರೂ ಈ ಕ್ಯಾನ್ಸರ್ ಅನ್ನೋದು ಪರಿಣಾಮ ಬೀರ್ಬೋದು. ಸೊ ಹಾಗಾಗಿ ಇಂಥದ್ದೇ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋದು ಕಷ್ಟ. ಬಟ್ ಆದರೆ ಹೆಚ್ಚು ಹೆಚ್ಚು ಪ್ಲಾಸ್ಟಿಕ್ ಪ್ರಮಾಣ ದೇಹಕ್ಕೆ ಹೋಗ್ತಾ ಇದ್ರೆ ಖಂಡಿತವಾಗೂ ಲಿವರ್, ಕಿಡ್ನಿ, ಹಾರ್ಟ್ ಈ ಥರದ್ದು ಅಂಗಗಳ ಮೇಲೆಲ್ಲ ಕೆಟ್ಟ ಪರಿಣಾಮ ಬೀರುತ್ತೆ.